ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ರಾಜ್ಯದಲ್ಲಿ ರಸಗೊಬ್ಬರ ಕೊರತೆ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ರೈತ ಮೋರ್ಚಾ ಪ್ರತಿಭಟನೆ. ಹೋರಾಟಕ್ಕೆ ಜಿಲ್ಲಾ ಬಿಜೆಪಿ ಶಾಸಕರು ಸಾಥ್. ಮಲೆನಾಡಿನಲ್ಲಿ ಮುಂದುವರಿದ ಬೀದಿ ನಾಯಿಗಳ ಹಾವಳಿ, ನಾಯಿಗಳ ದಾಳಿಗೆ ಜಿಂಕೆ ಬಲಿ. ಸಕಲೇಶಪುರ ಹಂಜಗೋಡನಹಳ್ಳಿಯ ಖಾಸಗಿ ತೋಟದಲ್ಲಿ ಘಟನೆ. ಅವಘಡಕ್ಕೆ ಬಾಯಿ ತೆರೆದು ನಿಂತ ಚಿಕ್ಕಬಿಕ್ಕೋಡು ರಸ್ತೆ, ಪ್ರತಿನಿತ್ಯ ನರಕದಲ್ಲಿ ಬೈಕ್ ಸವಾರರ ಸಂಚಾರ, ಶಾಲಾ ಮಕ್ಕಳು ಮತ್ತು ವೃದ್ಧರ ಗತಿ ಅಧೋಗತಿ. ಕೇಂದ್ರ ಸರ್ಕಾರ ನೀಡಿರುವ ರಸಗೊಬ್ಬರವನ್ನು ನಾಡಿನ ರೈತರಿಗೆ ಸರಿಯಾಗಿ ಹಂಚಿಕೆ ಮಾಡದ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ನಗರದಲ್ಲಿಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಸಂತೆಪೇಟೆ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ನಂತರ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಆಲೂರು ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು, ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ರೈತ ನಾಯಕ ಬಿಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಕಾಪು ದಾಸ್ತಾನು ಅಂದರೆ ಬಫರ್ ಸ್ಟಾಕಿಗೆ 1,000 ಕೋಟಿ ರೂಪಾಯಿ ನೀಡುತ್ತಿದ್ದರು. ಆದರೆ ಈ ಸರ್ಕಾರ ಬಫರ್ ಸ್ಟಾಕಿಗೆ ಮೀಸಲಿರಿಸಿರುವ ಹಣವನ್ನು ಇಳಿಸಿ ಪ್ರಸ್ತುತ 400 ಕೋಟಿ ರೂಪಾಯಿ ನೀಡುತ್ತಿದ್ದಾರೆ. ಅಂದರೆ 600 ಕೋಟಿಯನ್ನು ಕಡಿಮೆ ಮಾಡಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಯಡಿಯೂರಪ್ಪ 4,000 ರೂಪಾಯಿ ರೈತರಿಗೆ ನೀಡುತ್ತಿದ್ರು. ಬಸವರಾಜ ಬೊಮ್ಮಾಯಿ ಮುಂದುವರೆದಿದ್ರು. ಸಿದ್ದರಾಮಯ್ಯ ಸರ್ಕಾರ ಅದನ್ನು ರದ್ದು ಮಾಡಿದೆ. ಅದನ್ನು ಮುಂದುವರಿಸಬೇಕೆಂದು ಒತ್ತಾಯಿಸಿದ್ರು. ಕೇಂದ್ರದಿಂದ 8,70,000ಕ್ಕಿಂತ ಹೆಚ್ಚು ಮೆಟ್ರಿಕ್ ಟನ್ ಯೂರಿಯಾ ಬಂದಿದ್ದು 5,25,000 ಮೆಟ್ರಿಕ್ ಟನ್ ಯೂರಿಯಾ ರಾಜ್ಯದ ಮಾರ್ಕೆಟ್ನಲ್ಲಿದೆ. ಉಳಿದ 2,50,000 ಮೆಟ್ರಿಕ್ ಟನ್ ಗೊಬ್ಬರ ಏನಾಗಿದೆ? ಹಾಗೆಯೇ ರೈತ ವಿದ್ಯಾನಿಧಿ ಯೋಜನೆ ನಿಲ್ಲಿಸಿದ್ದಾರೆ. ಕೃಷಿ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಪಡೆಯಲು 25,000 ಇದ್ದ ಶುಲ್ಕ ಈಗ 3 ಲಕ್ಷ ಆಗಿದ್ದು ಹಿಂದಿನ ಮೊತ್ತವನ್ನೇ ಮುಂದುವರಿಸಬೇಕು ಎಂದು ಆಗ್ರಹಿಸಿದರು. ಅನ್ನವನ್ನು ನೀಡ್ತಕ್ಕಂಥ ರೈತರ ಬಾಯಿಗೆ ಮಣ್ಣನ್ನು ಕೊಟ್ಟಂತ ಯಾವ್ದಾದ್ರು ಸರ್ಕಾರ ಇದ್ರೆ ಇದು ಕಾಂಗ್ರೆಸ್ ಸರ್ಕಾರ ಅಂತ ನೇರವಾಗಿ ಆರೋಪವನ್ನು ಮಾಡ್ತೀನಿ. ಅನ್ನ ಭಾಗ್ಯ, ಆ ಭಾಗ್ಯ, ಈ ಭಾಗ್ಯ ಜೊತೆಗೆ ನೀವೆಲ್ಲ ನೋಡಿರ್ಬೋದು ಮಾಧ್ಯಮದಲ್ಲಿ ರೈತ ಗೊಬ್ಬರ ಸಿಗದಲ್ಲೇ ಬಾಯಿಗೆ ಮಣ್ಣು ಹಾಕೊಂಡು ಮಣ್ಣು ತಿಂದಂಥ ಘಟನೆಯನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ನೋಡ್ತೀವಿ. ಇವತ್ತು ರಾಜ್ಯದಲ್ಲಿ ಸರ್ಕಾರ ಇದೆಯೋ ರೈತರ ಪಾಲಿಗೆ ಸತ್ತಿದೆಯೋ ಅಂತಕ್ಕಂಥದ್ದು ಗೊತ್ತಿಲ್ಲ. ಹಾಸನ ಜಿಲ್ಲೆಯಲ್ಲಿ ನೀವೇ ಮಾಧ್ಯಮದವರು ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ನಿರಂತರವಾಗಿ ಪ್ರಸಾರ ಮಾಡಿದರೂ ಕೂಡ ಒಬ್ಬರು ಸಚಿವರು, ಉಸ್ತುವಾರಿ ಸಚಿವರು ಇರ್ಬೋದು ಅಥವಾ ಕೃಷಿ ಸಚಿವರು ಇರ್ಬೋದು, ಒಬ್ಬರು ರೈತರನ್ನ ಕರೆದು ಒಂದು ಸಭೆನ ಮಾಡ್ತಕ್ಕಂಥ ಒಂದು ಸಣ್ಣ ಕೆಲಸವನ್ನು ಕೂಡ ಮಾಡಲಿಲ್ಲ. ಇಷ್ಟು ಜೋಳ ಇಷ್ಟೊಂದು ರೋಗ ಬಂದು ಹಾಳ್ಬಿದ್ದೋಗಿದೆ. ಹಾಸನ ಜಿಲ್ಲೆಯ ಮುಖ್ಯ ವಾಣಿಜ್ಯ ಬೆಳೆ ಇವತ್ತು ಹಾಸನದಿಂದ ದೂರ ಆಗೋಗಿದೆ ಆಲೂಗೆಡ್ಡೆ. ಇವತ್ತು ಕಾಫಿ ಬೆಳೆಗಾರರ ಪರಿಸ್ಥಿತಿ ಏನಾಗಿದೆ, ಮೆಣಸಿನ ಬೆಳೆದಂಥ ಬೆಳೆಗಾರರ ಪರಿಸ್ಥಿತಿ ಏನಾಗಿದೆ, ಶುಂಠಿ ಬೆಳೆದಂಥವ್ರು ಏನಾಗಿದೆ, ಈ ಭಾಗದಲ್ಲಿ ರೈತರು ಏನು ಬೆಳಿಬೇಕು ಅಂತನಾದರೂ ಕೂಡ ಹೇಳಬೇಕಲ್ಲ ರಾಜ್ಯ ಸರ್ಕಾರ. ಪ್ರತಿಭಟನೆಯಲ್ಲಿ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಬಿಎಚ್ ನಾರಾಯಣಗೌಡ, ಪ್ರಧಾನ ಕಾರ್ಯದರ್ಶಿ ನಟರಾಜು, ಉಪಾಧ್ಯಕ್ಷ ಮಹೇಶ್, ಕಾರ್ಯದರ್ಶಿ ಶಕುನೇಗೌಡ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಸೇರಿದಂತೆ ಇತರರು ಹಾಜರಿದ್ದರು. ಸಕಲೇಶಪುರ ತಾಲೂಕಿನ ಹಂಜಗೋಡನಹಳ್ಳಿ ಗ್ರಾಮದಲ್ಲಿ ಬೀದಿ ನಾಯಿಗಳ ದಾಳಿಗೆ ಗಂಡು ಜಿಂಕೆಯೊಂದು ಬಲಿಯಾದ ಘಟನೆ ನಡೆದಿದೆ. ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಅವರ ತೋಟದಲ್ಲಿ ಬೀದಿ ನಾಯಿಗಳ ದಾಳಿಯಿಂದ ಜಿಂಕೆಯು ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಕಳೆದ ಕೆಲವು ದಿನಗಳಿಂದ ಗ್ರಾಮದ ಸುತ್ತಮುತ್ತಲಿನ ಕಾಡು ಪ್ರದೇಶದಲ್ಲಿ ತಿರುಗಾಡುತ್ತಿದ್ದ ಜಿಂಕೆಯು ಕಳೆದ ರಾತ್ರಿ ಬೀದಿ ನಾಯಿಗಳ ಗುಂಪು ದಾಳಿ ನಡೆಸಿದ ಪರಿಣಾಮವಾಗಿ ಸಾವನ್ನಪ್ಪಿದೆ. ನಾಯಿಗಳು ಜಿಂಕೆಯನ್ನು ತೀವ್ರವಾಗಿ ಕಚ್ಚಿದ ಪರಿಣಾಮ ಜಿಂಕೆಯು ಮೃತಪಟ್ಟಿದೆ ಎನ್ನಲಾಗಿದೆ. ವಿಷಯ ತಿಳಿಯುತ್ತಿದ್ದಂತೆಯೇ ವಿಷಯವನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮೃತ ಜಿಂಕೆಯ ದೇಹವನ್ನು ಮರಣೋತ್ತರ ಪರೀಕ್ಷೆ ನಡೆಸಿ ವಿಲೇವಾರಿ ಮಾಡಲಾಗುವುದು ಎಂದು ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಇನ್ನು ಇತ್ತೀಚೆಗೆ ಮಲೆನಾಡು ಪ್ರದೇಶದಲ್ಲಿ ಬೀದಿ ನಾಯಿಗಳು ವನ್ಯಜೀವಿಗಳ ಮೇಲೆ ದಾಳಿ ಮಾಡುವ ಘಟನೆಗಳು ಹೆಚ್ಚಾಗುತ್ತಿವೆ. ಈ ಹಿನ್ನೆಲೆಯಲ್ಲಿ ಬೀದಿ ನಾಯಿಗಳ ನಿಯಂತ್ರಣ ಹಾಗೂ ವನ್ಯಜೀವಿ ಸಂರಕ್ಷಣೆಗೆ ಕ್ರಮ ಜರುಗಿಸುವಂತೆ ಸ್ಥಳೀಯರು ಅರಣ್ಯ ಇಲಾಖೆಗೆ ಒತ್ತಾಯಿಸಿದ್ದಾರೆ. ಜಿಂಕೆ ನಿನ್ನೆ ರಾತ್ರಿ ಇದು ನಾಯಿ ಹಿಡಿದ ಹಾಗಿದೆ. ಈ ಜಿಂಕೆ ಸ್ವಲ್ಪ ಓಡಾಡ್ಕೊಂಡಿತ್ತು ಇಲ್ಲಿ ತೋಟದಲ್ಲಿ, ನಮ್ಮ ಮನೆ ಹತ್ರನೂ ಬರೋದು, ಈ ಸುತ್ತಮುತ್ತ ಎಲ್ಲ ತಿರುಗಾಡೋದು. ಅಷ್ಟಾಗಿ ಜನರಿಗೆ ಭಯಪಡ್ತಾ ಇರಲಿಲ್ಲ. ಅಂದರೆ ಇದೊಂಥರ ಊರೊಟ್ಟಿನ ಜಿಂಕೆ ಥರ ಇತ್ತು. ಬಹುಶಃ ನಿನ್ನೆ ರಾತ್ರಿ ಇಲ್ಲೊಂದು 8-10 ನಾಯಿಗಳು, ಪೋಲಿ ನಾಯಿಗಳಿದೆ, ಆ ನಾಯಿಗಳು ಸೇರಿ ಇದನ್ನ ಕೊಂದಿದ್ದಾವೆ. ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜಿಂಕೆಗಳಿದೆ. ಈ ಸುತ್ತಮುತ್ತ ಯಾರೂ ಕೂಡ ಬೇಟೆ ಆಡಲ್ಲ, ಹಾಗಾಗಿ ಜಿಂಕೆ ಸಂತಾನ ಭಾರಿ ಜಾಸ್ತಿ ಇದೆ. ಇದುವರೆಗೆ ಈ ಭಾಗದಲ್ಲಿ ಈ ಥರದ ದುರಂತ ಆಗಿರಲಿಲ್ಲ. ನಾಯಿಗಳಿಗೆ ಸಿಕ್ಕಿ ಸತ್ತಿದೆ, ಇದೊಂದು ದುರಂತ. ಅದು ಒಳ್ಳೆ ಸಾಧು ಪ್ರಾಣಿಗಳು, ಏನು ಸ್ವಲ್ಪ ರೈತರಿಗೊಂಚೂರು ತೊಂದರೆ ಕೊಡ್ತವೆ, ಸಣ್ಣ ಪುಟ್ಟ ತೊಂದರೆಗಳು ಬಿಟ್ಟರೆ ನಮ್ಮ ಜೊತೆ. ಬೇಲೂರು ತಾಲೂಕಿನ ಬಿಕ್ಕೂಡು ಗ್ರಾಮದ ವ್ಯಾಪ್ತಿಯ ಚಿಕ್ಕ ಬಿಕ್ಕೂಡು ಗ್ರಾಮದ ಈ ರಸ್ತೆ ಅಕ್ಷರಶಃ ಸಾವಿನ ಮೇಲೆ ಸಂಚರಿಸುವಂತಿದೆ. ಹೌದು,
ಈ ರಸ್ತೆ ಸುಮಾರು 2 ಕಿಲೋಮೀಟರ್ ಅಷ್ಟು ಉದ್ದವಿದ್ದು ಕಾಫಿ ತೋಟ, ಹೊಲೆ ಗದ್ದೆಗಳಿಗೆ ಸಂಪರ್ಕ ಒದಗಿಸುವ ರಸ್ತೆಯಾಗಿದೆ. ಆದರೆ ಈ ರಸ್ತೆಯಲ್ಲಿ ಪ್ರಾಣದ ಹಂಗು ತೊರೆದು ಪ್ರತಿನಿತ್ಯ ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಎಡೆಬಿಡದೆ ಸುರಿದ ಭಾರೀ ಮಳೆಯಿಂದ ಕೆಸರು ಗದ್ದೆಯಾಗಿ ಮಾರ್ಪಟ್ಟಿದೆ. ಹಲವು ದಶಕಗಳಿಂದ ಜನಪ್ರತಿನಿಧಿಗಳು ಈ ರಸ್ತೆಗೆ ಕೇವಲ ಜಲ್ಲಿಕಲ್ಲಿನ ರಸ್ತೆ ಮಾಡುವುದರಲ್ಲಿಯೂ ವಿಫಲವಾಗಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಈ ರಸ್ತೆಯಲ್ಲಿ ಬೈಕ್ ಸವಾರರೊಬ್ಬರು ಬಿದ್ದು ಕಾಲು ಮುರಿದು ಚಿಕಿತ್ಸೆಗೆ ಒಳಗಾಗಿದ್ದು, ಇಷ್ಟಾದರೂ ಈ ಗ್ರಾಮಕ್ಕೆ ಯಾವುದೇ ಜನಪ್ರತಿನಿಧಿಗಳು ಭೇಟಿ ನೀಡಿ ಜನರ ಸಮಸ್ಯೆ ಆಲಿಸದೇ ಇರುವುದೇ ವಿಪರ್ಯಾಸ. ಈ ಸಂಬಂಧ ಮಾತನಾಡಿದ ಗ್ರಾಮಸ್ಥ ವಿರೂಪಾಕ್ಷ, ಮಲೆನಾಡು ಭಾಗದ ಬಿಕ್ಕೋಡು ವ್ಯಾಪ್ತಿಯಲ್ಲಿ ಕಾಡಾನೆಗಳ ಹಾವಳಿಯಿಂದ ಬೇಸತ್ತಿರುವ ಗ್ರಾಮಸ್ಥರಿಗೆ ಕೆಸರು ರಸ್ತೆಯಿಂದ ಜೀವನ ಸಾಗಿಸುವುದಾದರೂ ಹೇಗೆ ಎಂಬುವ ಪ್ರಶ್ನೆ ಕಾಡುತ್ತಿದೆ. ಇನ್ನಾದರೂ ಸಂಬಂಧಪಟ್ಟವರು ಈ ರಸ್ತೆಗೆ ಜಲ್ಲಿಕಲ್ಲು ರಸ್ತೆಯನ್ನೇನಾದರೂ ಮಾಡಿಕೊಡಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದರು. ಬಿಕ್ಕೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತೇಜುಕುಮಾರ್ ಮಾತನಾಡಿ, ಹಲವು ದಶಕಗಳಿಂದ ಈ ರಸ್ತೆ ಅಭಿವೃದ್ಧಿಗೊಂಡಿಲ್ಲ. ಈ ಬಗ್ಗೆ ಹಲವು ಬಾರಿ ಶಾಸಕರುಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನಗೊಂಡಿಲ್ಲ ಎಂದು ದೂರಿದರು. ಮಾನ್ಯ ಶಾಸಕರು ಇಲ್ಲೇ ಕೋಡಿಹಳ್ಳಿ ರಸ್ತೆ ಅರ್ಧ ಕಿಲೋಮೀಟರ್ ದೂರದಲ್ಲಿ ಬಂದಿದ್ರು. ಉದ್ಘಾಟನೆಗೆ ಬಂದಾಗ ನಾವು ಇಡೀ ಗ್ರಾಮಸ್ಥರೆಲ್ಲ ಹೆಂಗಸರ ಮಕ್ಕಳೆಲ್ಲ ಹೋಗಿದ್ದು. ಅವ್ರು ಬಂದು ನಮ್ಮ ರಸ್ತೆ ನೋಡಿ ಅಂದರು. ನೋಡೋವಷ್ಟು ಅವರಿಗೆ ಸಮಯನೂ ಇರಲಿಲ್ಲ. ಏನೋ ಇದೋ ಫಂಕ್ಷನ್ ಇದೆ ಅಂತ ಫಂಕ್ಷನ್ನಿಗೆ ಹೋದರು. ನಮಗಿಂತಲೂ ಫಂಕ್ಷನ್ ಅವ್ರಿಗೆ ಹೆಚ್ಚಾದರೆ ನಾವ್ಯಾಕೆ ಅವ್ರಿಗೆ ಓಟ್ ಹಾಕಬೇಕಾಗತ್ತೆ? ಇಲ್ಲ, ಆನೆಗಳು ಬರ್ತಾಯಿದೆ. ಆನೆಗಳು ಬಂದೇನೋ ಜನಗಳ ಸಾಯಿಸಿರೋ 15 ಲಕ್ಷ ದುಡ್ಡು ಕೊಟ್ಬಿಟ್ಟು ಕೈ ಒರೆಸಿ ಹೋಗ್ತಾರೆ, ಕಣ್ಣು ಒರೆಸಿ ಹೋಗ್ತಾರೆ. ನಮ್ಮ ಹೆಂಡ್ರ ಮಕ್ಳಿಗೆ ಯಾರಾಗೋದು? ನಾವೇ ಕೊಂಡಾಡಬೇಕಾಗತ್ತೆ. ಆದರೆ ದಯವಿಟ್ಟು ಮನವಿ ಮಾಡ್ತಿದ್ದೀವಿ ಶಾಸಕರಿಗೆ, ಇದ್ರ ಬಗ್ಗೆ ಒಂಚೂರು ಗಮನ ಹರಿಸಿ ದಯವಿಟ್ಟು ಅನ್ಯಾಯ ವ್ಯವಸ್ಥೆಲ್ಲ ನಮಗೆ ಒಂಚೂರು ರಸ್ತೆ ವ್ಯವಸ್ಥೆ ಮಾಡಿಕೊಡಿ. ಇದೇ ಕೇಳ್ಕೆಂದ್ರೆ ನಮಗೆ ಇನ್ನೇನು ಬೇಕಾಗಿಲ್ಲ. ರಸ್ತೆ ಒಂದು ಇದ್ರೆ ನಾವೆಲ್ಲ ಮಾಡ್ಕೊಂತೀವಿ. ರಸ್ತೆ ಒಂದು ಕ್ಲೀನ್ ಮಾಡಿಕೊಡಿ ಅಷ್ಟೇ. ಇನ್ನೇನು ನಟ್ಟಿ ಗದ್ದೆ ಆದಂಗೆ ಆಗಿದೆ. ನಟ್ಟಿನೇ ನೋಡ್ಬೋದು. ಆ ಥರ ವ್ಯವಸ್ಥೆ ಇಲ್ಲಿದೆ. ನೀವೇ ನೋಡ್ತಾ ಇದ್ದೀರಾ. ಮಕ್ಕಳು ಯಾವ ವೆಹಿಕಲ್ಗಳು ಊರೊಳಗೆ ಬರ್ತಾ ಇಲ್ಲ. ಆದಷ್ಟು ಉಲ್ಲಳ್ಳಿ ಸುರೇಶ್ ಅವರು ಬಂದು ಈ ರೋಡ್ ಬಂದು ಒಂದ್ಸಲ ನೋಡ್ಕೊಂಡು ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿನ ವ್ಯವಸ್ಥೆ ಹೆಂಗಿದೆ ಅಂತ. ಡೈಲಿ ನಮಗೆ ತೋಟಕ್ಕೆ ಹೋಗೋಕ್ಕೆ, ಒಂದು ಬಿಕ್ಕೋಡಿಗೆ ಹೋಗೋಕ್ಕೂ ಆಗ್ತಾ ಇಲ್ಲ. ಒಂದು ಹುಷಾರಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಆಟೋ ಸಮೇತ ಬರ್ತಾ ಇಲ್ಲ. ಅಷ್ಟು ಪರದಾಡ್ತಿದ್ದೀವಿ. ಆದಷ್ಟು ಬೇಗ ಬಂದು ನೀವು ನೋಡಿ ರೋಡ್ ಮಾಡಿಕೊಡ್ಬೇಕು ಅಂತ. ಇದು ನೋಡಿ 25 ಇಸ್ವಿ ಆದ್ರೂ ಎಲ್ಲ ಕಡೆ ಎಲ್ಲ ರೋಡ್ ಆಗಿದೆ. ಈ ರೋಡ್ ಇನ್ನೂ ನಟ್ಟಿ ಗದ್ದೆ ಆಯ್ಕೆ ಬಂದರೆ ಆದಷ್ಟು ಬೇಗ. ಮಾನ್ಯ ಶಾಸಕರೇ, ನಮ್ಮ ರಸ್ತೆಯಲ್ಲಿ ನಾನು ಜಾರಿ ಬಿದ್ದು ನನ್ನ ಪರಿಸ್ಥಿತಿ ಹಿಂಗಾಗೈತೆ. ತಾವು ದಯಮಾಡಿ ರೋಡ್ ಮಾಡಿಕೊಡ್ಬೇಕು. ನಾನು ನಿಮ್ಮ ಕಚೇರಿಗೂ ಮತ್ತು ಮನೆ ಹತ್ರಕ್ಕೂ ಎಷ್ಟು ಸರಿ ನಾನು ಸಿಂಗಲ್ ಆಗಿ ಬಂದಿನಿ. ಗ್ರಾಮಸ್ಥರು ಸಹಿತ ಬಂದಿದ್ದಾರೆ. ನೀವು ಗಮನ ಹರಿಸಿಲ್ಲ. ದಯಮಾಡಿ ರಸ್ತೆ ಮಾಡಿಕೊಡಿ. ವಿದ್ಯಾರ್ಥಿ ವೇತನ, ಹಾಸ್ಟೆಲ್ಗೆ ಮೂಲಸೌಕರ್ಯ, ಸಮರ್ಪಕ ಸಾರಿಗೆ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ನಗರದ ಹೇಮಾವತಿ ಪ್ರತಿಮೆ ಎದುರು ಸಂಘಟಿತರಾದ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಎನ್ನಾವೃತ್ತದ ಮೂಲಕ ಪ್ರತಿಭಟನಾ ಮೆರವಣಿಗೆಯಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಸಾಗಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಕೆಲಕಾಲ ಧರಣಿ ನಡೆಸಿದರು. ಈ ವೇಳೆ ಎಬಿವಿಪಿ ಜಿಲ್ಲಾ ಸಂಚಾಲಕ ಚಿರಂತ್ ಮಾತನಾಡಿ, ರಾಜ್ಯದ ವಿದ್ಯಾರ್ಥಿಗಳ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಇಂದು ರಾಜ್ಯದಾದ್ಯಂತ ಪರಿಷತ್ನಿಂದ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು, ಹಾಸನದಲ್ಲಿ ಇಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸಲಾಗುತ್ತಿದೆ. ಶಿಕ್ಷಣ ವ್ಯವಸ್ಥೆಗೆ ಬೇಕಾಗಿರುವ ಮೂಲಸೌಕರ್ಯ ಒದಗಿಸುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ. ಗ್ರಾಮೀಣ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರದು ಎನ್ನುವ ಕಾರಣಕ್ಕೆ ನಾನಾ ಯೋಜನೆಗಳನ್ನು ಸರ್ಕಾರಗಳು ಜಾರಿಗೆ ತಂದಿದೆ. ಆದರೆ ಅವುಗಳನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡುವಲ್ಲಿ ವಿಫಲವಾಗಿದ್ದು, ಇದರಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆಯಾಗಿದೆ. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ವಿದ್ಯಾರ್ಥಿ ವೇತನ ಬಿಡುಗಡೆ ಸೇರಿದಂತೆ ಮೂಲಸೌಕರ್ಯ ಒದಗಿಸಲು ಆಗ್ರಹಿಸಿದರು. ಹಾಸನದಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಕಮ್ಮಿ 2,000 3,000 ಜನ ಕಲಾ ಕಾಲೇಜು, ಆರ್ಟ್ಸ್ ಕಾಲೇಜು, ಪ್ರತಿಯೊಂದು ಕಾಲೇಜು ಇರತಕ್ಕಂಥ ಸಾಲ್ಗಾಮೆ ಗೇಟಿಗೆ ಹೋಗ್ತಾ ಇದ್ದಾರೆ. ಬಸ್ಸಿನ ಸಮಸ್ಯೆ ಯಾವ ರೀತಿ ಇದೆ ಅಂತ ಹೇಳಿದರೆ, ವಿದ್ಯಾರ್ಥಿಗಳು ಆ ಡೋರಿಗೆ ನೇತಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ. ಯಾವುದಾದ್ರೂ ಒಂದು ಜೀವ ಹೋಗ್ಬೇಕಾ ಸ್ವಾಮಿ? ನಿಮಗೆ ಜೀವ ಹೋಗೋಕ್ಕಿಂತ ಮೊದಲು ನಿಮ್ಮ ಆಕ್ಷನ್ ಏನಿದೆ ಅದನ್ನು ತಗೊಳ್ಳಿ. ಎಷ್ಟು ಸಿಟಿ ಬಸ್ಗಳಿದ್ದಾವೆ, ಅದೆಲ್ಲ ಹಳ್ಳಿ ಕಡೆಗೆ ಬಿಟ್ಟಿದ್ದೀರಾ. ಹಳ್ಳಿ ಕಡೆನೂ ಫುಲ್ ಬಸ್ ರಶ್ ಆಗ್ತಿದೆ, ಬಸ್ ಸಮಸ್ಯೆ ಆಗಿದೆ. ಇಲ್ಲಿ ವಿದ್ಯಾರ್ಥಿಗಳು ಹೋಗುವಾಗ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, ಅರ್ಧ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿನಿತ್ಯ. ಇನ್ನು ಅರ್ಧ ಜನ ಸ್ಟೂಡೆಂಟ್ಸಿಗೆ ಬಸ್ ಬಿಡೋದಕ್ಕಾಗ್ತಿಲ್ಲ. ಇಡೀ ಬಸ್ಸಲ್ಲಿ ಯಾವ ರೀತಿ ನೀವು ಬಂದು ನೋಡಿ ನಿಂತ್ಕೊಂಡು ಯಾರು ನೋಡಲ್ಲ ವಿದ್ಯಾರ್ಥಿಗಳ ಸಮಸ್ಯೆ. ನಿಮ್ಗೇನಾಗಬೇಕು? ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತ ಮುಂದಿನ ದಿನಗಳು ತೋರಿಸ್ತೀವಿ. ನೀವು ಬಸ್ ಸಮಸ್ಯೆ ಸರಿ ಮಾಡಲಿಲ್ಲ ಅಂತ ಹೇಳಿದರೆ. ಮತ್ತೊಂದು ವಿಷಯ ಅಂತ ಹೇಳಿದರೆ, ಹಾಸ್ಟೆಲ್ಗಳ ಸಮಸ್ಯೆ. 100ರಿಂದ 200 ಜನ ವಿದ್ಯಾರ್ಥಿಗಳು ಹಾಸ್ಟೆಲಿಗೆ ಅರ್ಜಿ ಹಾಕ್ತಾರೆ. ಹೊರಗಡೆ ಹಳ್ಳಿ ಕಡೆಯಿಂದ ಬರೋದಕ್ಕಾಗಲ್ಲ. ಹಳ್ಳಿ ಕಡೆ ಸಾವಿರಾರು ಸಮಸ್ಯೆ ಇರ್ತದೆ. ಏನಪ್ಪ ಅಂತ ಹೇಳಿದರೆ, ಕಾಲೇಜ್ ಬಿಡೋದು 7 ಗಂಟೆ ಆಗ್ತದೆ, ಹೋಗಬೇಕು 7 ಗಂಟೆ ಬಸ್ ಹತ್ಕೊಂಡು. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ತಕ್ಷಣವೇ ಪರಿಶಿಷ್ಟ ಜಾತಿಯವರಿಗೆ ಒಳ ಮೀಸಲಾತಿ ಜಾರಿ ಮಾಡುವಂತೆ ಆಗ್ರಹಿಸಿ ಬರುವ ಆಗಸ್ಟ್ 1ರಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಶಾಂತಿಯುತ ಪ್ರತಿಭಟನೆ ನಡೆಸುವುದಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ವಿಆರ್ ಪ್ರಕಾಶ್ ತಿಳಿಸಿದರು.
ಹಾಸನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಪ್ರೀಂ ತೀರ್ಪಿನ ಆಧಾರದ ಮೇಲೆ ರಾಜ್ಯದಲ್ಲಿ ಕೂಡಲೇ ಒಳ ಮೀಸಲಾತಿ ಜಾರಿಗೊಳಿಸಬೇಕೆಂಬುದು ನಮ್ಮ ಬಹುಕಾಲದ ಬೇಡಿಕೆ. ಈ ಕುರಿತು ನಮ್ಮ ಸಮುದಾಯದ ಬೇಡಿಕೆಗಳನ್ನು ತಮ್ಮ ಮೂಲಕ ಸರ್ಕಾರಕ್ಕೆ ತಲುಪಿಸಲು ಆಗಸ್ಟ್ 1ರಂದು ಬೆಳಗ್ಗೆ 11 ಗಂಟೆಗೆ ನಗರದ ಹೇಮಾವತಿ ಪ್ರತಿಮೆಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ನಡೆಸಿ ನಂತರ ಶಾಂತಿಯುತ ಪ್ರತಿಭಟನೆ ಮಾಡಲಾಗುವುದು. ನಮ್ಮ ಪ್ರತಿಭಟನೆ ಸಂಪೂರ್ಣ ಶಾಂತಿಯುತ ಮತ್ತು ಸಂವಿಧಾನಬದ್ಧವಾಗಿರುತ್ತದೆ. ಕಾನೂನು ಮತ್ತು ಸುವ್ಯವಸ್ಥೆಗೆ ಯಾವುದೇ ರೀತಿಯ ಧಕ್ಕೆ ಬಾರದಂತೆ ಹಾಗೂ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿಯಾಗದಂತೆ ನಾವು ಸಂಪೂರ್ಣ ಜವಾಬ್ದಾರಿ ವಹಿಸುತ್ತೇವೆ ಎಂದರು. 1/8/2025 ಸರ್ವೋಚ್ಚ ನ್ಯಾಯಾಲಯದ ಭಾರತ ಸರ್ವೋಚ್ಚ ನ್ಯಾಯಾಲಯದ ಒಂದು 7 ಬೆಂಚಿನ ಪೀಠ ಒಳ ಮೀಸಲಾತಿ ಹೋರಾಟಕ್ಕೆ ದಿನಾಂಕ 1/8/2024 ಜಾರಿಯನ್ನು ಸರ್ವೋಚ್ಚ ನ್ಯಾಯಾಲಯ ಆಯಾಯ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಅಂತ ಹೇಳಿಕೆಯನ್ನು ಕೊಟ್ಟಿರ್ತದೆ. ಹಾಗಾಗಿ ಇಲ್ಲಿಗೆ 1 ವರ್ಷ ತುಂಬಿರುತ್ತದೆ. ಪರಿಷ್ಠ ಜಾತಿಯಲ್ಲಿ 101 ಜಾತಿಗಳಿದ್ದು ಅದರಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡುವುದಕ್ಕೆ ಇಂದಿನ ಒಂದು ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗವನ್ನು ರಚನೆ ಮಾಡಿತ್ತು. ಅದೇ ರೀತಿ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾಧುಸ್ವಾಮಿ ಆಯೋಗವನ್ನು ರಚನೆ ಮಾಡಿದರು. ಅದರಲ್ಲಿ ಮಾದಿಗರಿಗೆ 6% ಮೀಸಲಾತಿ, ವಲಯ ಸಮುದಾಯಕ್ಕೆ 5% ಮೀಸಲಾತಿ. ಹಾಗೆ ಪತ್ರಿಕಾಗೋಷ್ಠಿಯಲ್ಲಿ ಲೋಕೇಶ್, ಲಿಂಗರಾಜು, ಮೂಡಲಯ್ಯ, ಶೇಖರಪ್ಪ ಹಾಜರಿದ್ದರು. ವೃತ್ತಿ ಮತ್ತು ನಿವೃತ್ತಿ ನಡುವೆ ನಮ್ಮ ಜೀವನದಲ್ಲಿ ಹಲವು ಏರಿಳಿತಗಳನ್ನು ಕಾಣುತ್ತೇವೆ ಎಂದು ಕಲಾ ಕಾಲೇಜಿನ ಪ್ರಾಂಶುಪಾಲ ಇರ್ಷಾದ್ ಪಾಷಾ ತಿಳಿಸಿದರು. ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಇವರ ವತಿಯಿಂದ ನಗರದ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವೃತ್ತಿ ಜೀವನ ಹಲವಾರು ಮಹತ್ವದ ಜವಾಬ್ದಾರಿಯನ್ನು ಕಲಿಸುತ್ತದೆ. ಶಿಕ್ಷಕ ವೃತ್ತಿಯಲ್ಲಿ ಸಮಾಜ ನಮ್ಮನ್ನ ಎದುರು ನೋಡುತ್ತಿರುತ್ತದೆ. ಕಾರ್ಯ, ಸೇವಾ ನಿಷ್ಠೆ, ಬದ್ಧತೆ ನಮ್ಮ ವೃತ್ತಿಯಲ್ಲಿ ಅಳವಡಿಸಿಕೊಂಡಾಗ ಯಶಸ್ವಿಯಾಗಿ ವೃತ್ತಿ ಜೀವನದಿಂದ ನಿವೃತ್ತಿಯಾಗುತ್ತೇವೆ ಎಂದರು. ನಾವು ಹಲವಾರು ಏರಿಳಿತಗಳನ್ನು ಕಾಣ್ತೇವೆ. ಹಲವಾರು ಸಲ ಸಂತೋಷವನ್ನು ಪಡ್ತೇವೆ, ಹಲವಾರು ಸಲ ದುಃಖವನ್ನು ಅನುಭವಿಸ್ತೇವೆ, ಹಲವಾರು ಸಲ ನಾವು ವಿವಿಧ ರೀತಿಯ ಆಲೋಚನೆಗಳಲ್ಲಿ ತೊಡಗುತ್ತೇವೆ. ಇದೆಲ್ಲವನ್ನ ನಮ್ಮ ಕುಟುಂಬಕ್ಕಾಗಿ, ನಮ್ಮ ಅವಲಂಬಿಸಿದವರಿಗಾಗಿ, ನಮ್ಮವರಿಗಾಗಿ ನಾವು ಮಾಡ್ತಕ್ಕಂಥದ್ದೇ. ಉದ್ಯೋಗ ಪುರುಷ ರಕ್ಷಣಾ ಅನ್ನತಕ್ಕಂಥ ಒಂದು ಕಾಲ ಇತ್ತು. ಆದರೆ ಈಗ ಉದ್ಯೋಗ ಅನ್ನತಕ್ಕಂಥದ್ದು ಮಹಿಳೆಯೂ ಸಹ ಸರಿಸಮಾನರಾಗಿ ಪುರುಷರೊಂದಿಗೆ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ವೃತ್ತಿ ಜೀವನದಲ್ಲಿ ಹಲವಾರು ಏರಿಳಿತಗಳನ್ನು ನಾವು ಕಾಣ್ತೇವೆ. ಹಲವಾರು ರೀತಿಯಲ್ಲಿ ಸಮಾಜದಲ್ಲಿ ನಾವು ತೊಡಗಿಸಿಕೊಂಡಿರ್ತೇವೆ. ವೃತ್ತಿ ಜೀವನ ಹಲವಾರು ಮಹತ್ವದ ಜವಾಬ್ದಾರಿಗಳನ್ನು ನಮಗೆ ಕಲಿಸಿಕೊಟ್ಟಿರುತ್ತೆ. ಸಾರ್ವಜನಿಕ ಬದುಕಿಗೂ ನಾವು ಉತ್ತರವನ್ನು ನೀಡಬೇಕಾಗುತ್ತೆ. ಹಾಗೆ ಜಿಲ್ಲಾ ಪೊಲೀಸ್ ಇಲಾಖೆಯ ಡಾಬರ್ಮ್ಯಾನ್ ಹೆಣ್ಣು ಶ್ವಾನ ರಕ್ಷಾ ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟಿದೆ. 10 ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಕ್ರಿಯಾಶೀಲವಾಗಿ ಸೇವೆ ಸಲ್ಲಿಸಿತ್ತು. 200ಕ್ಕೂ ಅಧಿಕ ವಿವಿಧ ಅಪರಾಧ ಹಾಗೂ ಸೂಕ್ಷ್ಮ ಪ್ರಕರಣಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಈ ಶ್ವಾನ ತನಿಖೆಗೆ ಸಹಕರಿಸಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ 47 ಕೊಲೆ, ದರೋಡೆ, ಸುಲಿಗೆ ಪ್ರಕರಣಗಳನ್ನು ಪತ್ತೆ ಮಾಡುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸಿತ್ತು. ತನ್ನ ಕಾರ್ಯಕ್ಷಮತೆಯಿಂದಾಗಿಯೇ ರಕ್ಷಾ ಕರ್ತವ್ಯದ ವೇಳೆ ವಲಯ ಮಟ್ಟದ ಚಿನ್ನದ ಪದಕ, ರಾಜ್ಯ ಮಟ್ಟದಲ್ಲಿ ಚಿನ್ನದ ಪದಕ ಸಹ ಗೆದ್ದಿತ್ತು. ಅನಾರೋಗ್ಯದಿಂದ ನಿನ್ನೆ ರಾತ್ರಿ ಮೃತಪಟ್ಟಿದೆ. ಮೃತ ಶ್ವಾನಕ್ಕೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಗರದ ಪೊಲೀಸ್ ಮೈದಾನದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. 3 ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿ ಗೌರವ ಸಮರ್ಪಣೆ ಮಾಡಲಾಯಿತು. ಎಎಸ್ಪಿ ವೆಂಕಟೇಶ್ ನಾಯ್ಡು ಅವರ ನೇತೃತ್ವದಲ್ಲಿ ಸರ್ಕಾರಿ ಗೌರವ ಸಲ್ಲಿಕೆ ಮಾಡಲಾಯಿತು. ರಕ್ಷಾ ಅಕಾಲಿಕ ಸಾವಿಗೆ ಪೊಲೀಸ್ ಸಿಬ್ಬಂದಿ ಕಂಬನಿ ಮಿಡಿದು ಭಾರವಾದ ಹೃದಯದಿಂದ ಬೀಳ್ಕೊಟ್ರು. ಈ ವೇಳೆ ಕಣ್ಣೀರಿಟ್ಟ ಶ್ವಾನದ ಉಸ್ತುವಾರಿ ಹೊತ್ತಿದ್ದ ಪೊಲೀಸ್ ಸಿಬ್ಬಂದಿ ಹನುಮಂತೇಗೌಡ ತನ್ನ ಪ್ರೀತಿಯ ಸಹೋದ್ಯೋಗಿ ಸಾವು ತಾಳಲಾರದೆ ಗಳಗಳನೆ ಕಣ್ಣೀರಿಟ್ರು. ಮಲೆನಾಡಿನ ಗಡಿಭಾಗದ ಹಳ್ಳಿಗಳಲ್ಲಿ ಮನೆ ಕಳ್ಳತನ ಪ್ರಕರಣಗಳು ಹೆಚ್ಚುತ್ತಿದ್ದು, ಸುದ್ದಿ ತಿಳಿದ ಸುತ್ತಮುತ್ತಲಿನ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಮಂಗಳವಾರ ತಾಲೂಕಿನ ಅರೆಹಳ್ಳಿ ಹೋಬಳಿ ಮುರೇಹಳ್ಳಿ ಗ್ರಾಮದಲ್ಲಿ ಮನೆಗೆ ನುಗ್ಗಿ ಕಳ್ಳತನ ಮಾಡಲಾಗಿರುವ ಘಟನೆ ಬೆಳಕಿಗೆ ಬಂದಿದ್ದು, ಗ್ರಾಮದ ಕೂಲಿ ಕಾರ್ಮಿಕರಾದ ದಿನೇಶ್, ಗಂಗರಾಜು, ಗುಲಾಬಿ ಹಾಗೂ ರಾಜಮ್ಮ ಎಂಬುವರ 4 ಮನೆಗಳ ಹಿಂಬದಿಯ ಬಾಗಿಲುಗಳನ್ನು ಮುರಿದು ಯಾರೋ ಅಪರಿಚಿತ ವ್ಯಕ್ತಿಗಳು ಮನೆಯ ಬೀರುವಿನಲ್ಲಿ ಇಡಲಾಗಿದ್ದ ಹಣ ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ದೋಚಿ ಪರಾರಿಯಾಗಿದ್ದಾರೆ. ಇನ್ನು ಆರೋಪಿಗಳ ಪತ್ತೆಗಾಗಿ ಅರೆಹಳ್ಳಿ ಪೊಲೀಸರು ಶ್ವಾನ ಹಾಗೂ ಬೆರಳಚ್ಚು ತಜ್ಞರೊಂದಿಗೆ ಗ್ರಾಮದಲ್ಲಿ ಶೋಧ ಕಾರ್ಯ ನಡೆಸಿದ್ದು, ಘಟನೆಯ ಬಗ್ಗೆ ಯಾವುದೇ ಸುಳಿವು ಸಿಗದಿರುವುದು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಬೇಲೂರು ತಾಲೂಕಿನ ಬಯಲು ಸೀಮೆಗೆ ಶಾಶ್ವತ ನೀರಾವರಿ ಕಲ್ಪಿಸಲು ಅವಿರತ ಶ್ರಮದಿಂದ ಶ್ರೀಕಾರ ನೀಡಿದ ಪುಷ್ಪಗಿರಿ ಜಗದ್ಗುರುಗಳು ಆಧುನಿಕ ಭಗೀರಥ ಎಂದು ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಹೇಳಿದರು.
ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಪುಷ್ಪಗಿರಿ ಮಹಾಸಂಸ್ಥಾನದ ಪರಮಪೂಜ್ಯ ಜಗದ್ಗುರು ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಜನ್ಮದಿನದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಲೇಖನಿ ಸಾಮಗ್ರಿಗಳನ್ನು ವಿತರಿಸಿ ಬಳಿಕ ಮಾತನಾಡಿದ ಅವರು, ಕಳೆದ 18 ವರ್ಷದ ಹಿಂದೆ ಶ್ರೀಮಠದ ಜವಾಬ್ದಾರಿ ಹೊತ್ತ ಪುಷ್ಪಗಿರಿ ಶ್ರೀಗಳು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಪರಿಸರ, ನೀರಾವರಿ, ಮಹಿಳಾ ಸಬಲೀಕರಣ ಸೇರಿದಂತೆ 16 ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡುವ ಮೂಲಕ ಪುಷ್ಪಗಿರಿ ಕ್ಷೇತ್ರವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಗೆ ಕಾರಣರಾಗಿದ್ದಾರೆ ಎಂದರು. ಉಪಸ್ಥಿತರಿರುವಂತಹ ನಮ್ಮ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಘದ ಯೋಜನಾಧಿಕಾರಿಗಳಾದಂಥ ವಿನೋದ್ ಅವರೇ ಹಾಗೂ ಈ ಒಂದು ಮುಖ್ಯ ಶಿಕ್ಷಕರಾದಂಥ ಶಾಂತಮ್ಮನವರೇ ಹಾಗೂ ನಮ್ಮ ಗ್ರಂಥಪಾಲಕರಾದಂಥ ಮಂಜೇಗೌಡ್ರೆ ಹಾಗೂ ವಿಶೇಷವಾಗಿ ನಮ್ಮ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸಂಘದ ಎಲ್ಲ ನಮ್ಮ ರತಿದೇವಿಯವರು ಮತ್ತು 2 ಸಂಘದವರು ಆಗಮಿಸಿದರೆ ಅವರಿಗೆ ಹಾಗೂ ಎಲ್ಲ ತರಬೇತಿಯನ್ನು ಪಡೆಯಲಿಕ್ಕೆ ಬಂದಂತಹ ನಮ್ಮ ಎಲ್ಲ ಪ್ರೀತಿಯ ಸಹ ಶಿಕ್ಷಕರಿಗೆ ಹಾಗೂ ವಿಶೇಷವಾಗಿ ಪ್ರೀತಿಯ ಮಕ್ಕಳಿಗೆ ಇವತ್ತು ವಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ಏನು ನಮ್ಮ ಪುಷ್ಪಗಿರಿ ಪರಮಪೂಜ್ಯರಾದಂಥ ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು 40ನೇ ವರ್ಷದ ಒಂದು ಏನು ಜನ್ಮದಿನವನ್ನು ಆಚರಣೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅವರು ಯಾವುದು ಕೂಡ ಇದನ್ನು ನನಗೆ ಮಾಡಬಾರ್ದು ಅಂತ ಹೇಳಿದರು, ಆದರೂ ಕೂಡ ನಮ್ಮ ಮಹಿಳಾ ಸಂಘದವರು ನಮ್ಮ ಸಂಭ್ರಮಕ್ಕೋಸ್ಕರ ಇವತ್ತು ಯಾವುದನ್ನು ಕೂಡ ನಾವು ಅದನ್ನು ಒಂದು ಅದ್ದೂರಿ ಮಾಡದೆ, ವೈಭವ ಮಾಡದೆ ಇವತ್ತು ಮಕ್ಕಳಿಗೆ ಲೇಖನಿ ಸಾಮಗ್ರಿಗಳನ್ನು ಕೊಡಬೇಕು, ಆ ಮೂಲಕವಾಗಿ ಪರಮಪೂಜ್ಯರ ಒಂದು ಜನ್ಮದಿನಾಚರಣೆಯನ್ನು ಮಾಡಬೇಕು ಅಂತ ಹೇಳಿ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಸನ ಜಿಲ್ಲಾ ಯೋಜನಾಧಿಕಾರಿ ವಿನುತಾ ಧನಂಜಯ ಮಾತನಾಡಿ, ಕರ್ನಾಟಕ ರಾಜ್ಯದ ಮಠ ಪರಂಪರೆಯಲ್ಲಿ ಮಹಿಳಾ ಸಬಲೀಕರಣಕ್ಕೆ ಎಂದೇ ಪ್ರಥಮವಾಗಿ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸ್ವಸಹಾಯ ಸಂಘಗಳನ್ನು ಸ್ಥಾಪಿಸಿ ಮಹಿಳೆಯರ ಬಲವರ್ಧನೆಗೆ ಅವಿರತವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದರು. ಲಾಸ್ಟ್ ಟೈಮ್ ಇದೇ ಊರಿನ ಪೂರ ಸ್ವಚ್ಛತೆಯನ್ನು ನಮ್ಮ ಹೆಬ್ಬಾಳು ಗ್ರಾಮದ ಸದಸ್ಯರು ಸ್ವಚ್ಛ ಮಾಡೋದ್ರ ಮೂಲಕ ಒಂದು ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದ್ರ ಮೂಲಕ ಹೋದ ವರ್ಷ ಸೆಲೆಬ್ರೇಟ್ ಮಾಡಿದ್ವಿ. ಲಾಸ್ಟ್ ಇಯರ್ ಹೀಗೆ ಒಂದು ದೇವಾಲಯಗಳನ್ನು ಮತ್ತು ಕೊಳಗಳನ್ನು ಅಂದರೆ ಅವರಿಗೆ ಆದಂಥ ಸ್ವಇಚ್ಛೆಯಿಂದ ನಾವು ಗುರುಗಳ ಹುಟ್ಟುಹಬ್ಬನ ಈ ರೀತಿ ಆಚರಿಸೋಣ ಅಂತ ಹೇಳಿ ಸದಸ್ಯರು ಖುಷಿಯಿಂದ ಅವರೇ ಕೈಗೊಂಡು ನಮಗೆ ಒಂದು ಗ್ರಾಮೀಣ ಅಭಿವೃದ್ಧಿಯ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳ್ತೀನಿ. ಜೊತೆಗೆ ನಮ್ಮ ಗುರುಗಳಿಗೆ ಇಷ್ಟೆಲ್ಲ ಮಾಡಿದಂತಹ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಇಂದು ಆರೋಗ್ಯವಾಗಿ ಪ್ರತಿಯೊಂದು ಕಾರ್ಯಾಗಾರಗಳ ಮೂಲಕ ನಮ್ಮ ಸದಸ್ಯರಿಗೆ ಯಾವುದೇ ರೀತಿಯ ಒಂದು ರೂಪಾಯಿಗೂ ಸಹ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಎಲ್ಲದನ್ನೂ ಉಚಿತವಾಗಿ ನೀಡ್ತಾ ಇದ್ದಾರೆ. ಶಿಕ್ಷಣಕ್ಕೂ ಸಹ ಈಗಲೇ ವೈದ್ಯಕೀಯವಾಗಿ ನಾವು ಶಾಲೆಗಳನ್ನು ತೆಗೆದು ಜೊತೆಗೆ ಹಾಸ್ಪಿಟಲನ್ನು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಆಸ್ಪತ್ರೆಯ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಇಷ್ಟೆಲ್ಲ ಮಾಡೋ ಗುರುಗಳಿಗೆ ನಮ್ಮದೊಂದು ಅಳಿಲು ಸೇವೆ ಅಂತ ಹೇಳ್ತಾ ಚಿಕ್ಕದಾಗಿ ಅವರ ಏನು ಗಾಂಧಿ ಜಯಂತಿ ಇಲ್ಲಿ ನಾವು ಸ್ವಚ್ಛತೆಯನ್ನು ಮಾಡ್ತೀವಿ, ಅದೇ ರೀತಿ ನಮ್ಮ ಗುರುಗಳ ಹುಟ್ಟುಹಬ್ಬನ ಈ ರೀತಿ ನಮ್ಮ ಗ್ರಾಮೀಣಾಭಿವೃದ್ಧಿ ಸದಸ್ಯರು ಸ್ವಚ್ಛತೆ ಮೂಲಕ ಮಾಡೋದು ಅಥವಾ ಈ ಸಂದರ್ಭದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ ಶಾಂತಮ್ಮ, ಗ್ರಂಥಾಲಯ ಗ್ರಂಥಪಾಲಕ ಮಂಜೇಗೌಡ, ಗ್ರಾಮದ ಮುಖಂಡ ಚಂದ್ರಶೇಖರಯ್ಯ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಮಲೆನಾಡಿನಲ್ಲಿನ ಗ್ರಾಮೀಣ ಪ್ರದೇಶಗಳ ಗ್ರಾಮಸ್ಥರಿಗೆ ಮಳೆಗಾಲ ಎಷ್ಟು ಸುಖದಾಯಕವೂ ಅಷ್ಟೇ ತೊಂದರೆಯ ವಿಷಯವೂ ಹೌದು. ವಿಶೇಷವಾಗಿ ಲಿಂಗಾಪುರ, ಅರೆಹಳ್ಳಿ, ಕಡೆಗರ್ಜೆ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಮಳೆಗಾಲದಲ್ಲಿ ವಿದ್ಯುತ್ ವ್ಯತ್ಯಯ ದಿನನಿತ್ಯದ ಸಂಕಟವಾಗಿ ಪರಿವರ್ತಿತವಾಗಿದೆ. ಹೌದು, ಅರೆಹಳ್ಳಿ ಪಟ್ಟಣದಿಂದ ಲಿಂಗಾಪುರಕ್ಕೆ ಸಾಗುವ ರಸ್ತೆಯಲ್ಲಿ ಉದ್ದಗಲಕ್ಕೂ ಕಂಬಗಳಿಗೆ ಸುತ್ತಿಕೊಂಡಿರುವ ಬಳ್ಳಿಗಳನ್ನು ಗಮನಿಸಿದರೆ ಅಲ್ಲಿನ ವಿದ್ಯುತ್ ಪರಿಕರಗಳ ದುಸ್ಥಿತಿಯು ಸ್ಪಷ್ಟವಾಗಿ ಗೋಚರವಾಗುತ್ತದೆ. ಈ ಬಳ್ಳಿಗಳು ಪರಿವರ್ತಕವನ್ನು ಆವರಿಸಿಕೊಂಡಿರುವುದರಿಂದ ಯಾವಾಗ ಬೇಕಾದರೂ ಬೆಂಕಿ ಅಥವಾ ವಿದ್ಯುತ್ ಅಪಘಾತ ಸಂಭವಿಸಬಹುದೆಂಬ ಆತಂಕ ಗ್ರಾಮಸ್ಥರಲ್ಲಿ ಮನೆ ಮಾಡಿದೆ. ಕೆಲ ದಿನಗಳ ಹಿಂದೆಯಷ್ಟೇ ಹೈ ವೋಲ್ಟೇಜ್ ವಿದ್ಯುತ್ ಪ್ರಕರಣದಿಂದ ಹಲವಾರು ಮನೆಗಳ ಉಪಕರಣಗಳು ಹಾನಿಗೊಂಡ ಘಟನೆ ಗ್ರಾಮದಲ್ಲಿ ನಡೆದಿದೆ. ಇದರಿಂದಾಗಿ ಗ್ರಾಮಸ್ಥರು ಕೆಇಬಿಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಂಡು ಸಮಸ್ಯೆ ನಿವಾರಣೆ ಮಾಡುವಂತೆ ಆಗ್ರಹಿಸಿದ್ದಾರೆ. ನಾಗರ ಪಂಚಮಿಯ ಆಚರಣೆಯನ್ನ ಪಟ್ಟಣದಲ್ಲಿ ಅಂಗನವಾಡಿ ಮಕ್ಕಳು ಹಾಗೂ ಬಾಣಂತಿಯರಿಗೆ ಹಾಲು ವಿತರಿಸುವ ಮೂಲಕ ವೈಜ್ಞಾನಿಕ ಚಿಂತನೆ ಮತ್ತು ಮಾನವೀಯ ಸ್ಪರ್ಶದೊಂದಿಗೆ ವಿಶಿಷ್ಟವಾಗಿ ಆಚರಣೆ ಮಾಡಿದ್ದೇವೆ ಎಂದು ಸಕಲೇಶಪುರ ಪುರಸಭೆಯ ಮಾಜಿ ಅಧ್ಯಕ್ಷ ಕಾಡಪ್ಪ ಹೇಳಿದರು. ಸಕಲೇಶಪುರ ಪಟ್ಟಣದ 7ನೇ ವಾರ್ಡಿನ ಅಂಗನವಾಡಿಯಲ್ಲಿ ಮಾನವ ಬಂಧುತ್ವ ವೇದಿಕೆ ವತಿಯಿಂದ ಅಂಗನವಾಡಿ ಮಕ್ಕಳಿಗೆ ಮತ್ತು ಬಾಣಂತಿಯರಿಗೆ ಪೌಷ್ಟಿಕ ಹಾಲು ಹಾಗೂ ಬಿಸ್ಕೆಟ್ಗಳನ್ನು ವಿತರಿಸಿ ಮಾತನಾಡಿದ ಅವರು, ಹಬ್ಬವನ್ನು ಸಾರ್ಥಕವಾಗಿ ಆಚರಿಸಲು ಈ ಕಾರ್ಯಕ್ರಮವು ಮಾದರಿಯಾಗಿದೆ. ಕಳೆದ ಕೆಲವು ವರ್ಷಗಳಿಂದ ನಾವು ನಾಗರ ಪಂಚಮಿಯನ್ನ ಬಸವ ಪಂಚಮಿ ಎಂಬ ಹೆಸರಿನಲ್ಲಿ ಆಚರಿಸುತ್ತಿದ್ದೇವೆ ಎಂದರು. ನಾಗರ ಪಂಚಮಿ ಅಂಗವಾಗಿ ಪ್ರತಿ ರಾಜ್ಯದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಅಂಗನವಾಡಿ ಮಕ್ಕಳಿಗೆ ಹಾಲು ಕೊಡುವಂಥ ಕಾರ್ಯಕ್ರಮನ ನಮ್ಮ ಮನಗುಂತು ವ್ಯಕ್ತಿಯಿಂದ ಹಮ್ಮಿಕೊಂಡಿದ್ವಿ. ಇವತ್ತು ಕುಶಾಲನಗರ ಬಡಾವಣೆಯ ಏನಿಲ್ಲ ಅಂಗನವಾಡಿ ಕೇಂದ್ರದಲ್ಲಿರ್ತಕ್ಕಂಥ ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ಹಾಲು ವಿತರಣೆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದು ಸಹಕರಿಸಿದ್ರಿ.
ಇವತ್ತು ವೈಜ್ಞಾನಿಕವಾಗಿ ಎಲ್ಲ ಕೂಡ ಪರೀಕ್ಷೆ ಮಾಡಿದಂಥ ದೃಷ್ಟಿಯಲ್ಲಿ ಹಾವು ಯಾವುದೇ ಕಾರಣಕ್ಕೂ ಕೂಡ ಹಾಲನ್ನು ಕುಡಿಯಲ್ಲ, ಅದು ಮಾಂಸಾಹಾರಿ ಪ್ರಾಣಿ. ಹಾಗಾಗಿ ನಾವು ಹಾಲನ್ನು ಮಣ್ಣಿಗೆ ಹಾಕೋದ್ರಿಂದ ಅದು ಪೌಷ್ಟಿಕಾಂಶದ ಆಹಾರನ ನಾವು ಮಕ್ಕಳಿಗೆ ಕೊಟ್ಟರೆ ಎಷ್ಟೊಂದು ಉತ್ತಮ ಆಗುತ್ತೆ ಅಂತ ಒಂದು ವೈಜ್ಞಾನಿಕವಾಗಿ ತಿಳಿದೊಂದು ಕಾರಣಕ್ಕಾಗಿ ಇವತ್ತು ನಾವು ಮಕ್ಕಳಿಗೆ ಆಹಾರ ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಮಕ್ಕಳಿಗೂ ಕೂಡ ಇದು ಮಾಡಿದರೆ ಇಲ್ಲಿ ನಮ್ಮ ಪ್ರಗತಿಪರ ಆಲೋಚನೆಗಳಂತಹ ನನ್ನ ಸ್ನೇಹಿತರು ಮಹಬೂಬ್ ಪಾಷಾ ಅವರು ಬಂದಿದ್ದಾರೆ, ಹಾಗೂ ದೇವಪ್ಪನವರು ಇದ್ದಾರೆ, ಮಾನಮಲ್ ಪಂಚಾಯತಿಯ ಅಧ್ಯಕ್ಷರಾದ ತಿಮ್ಮಯ್ಯನವರು ಇದ್ದಾರೆ, ದಲಿತ ಮುಖಂಡರಾದ ಮಂಜು ಇದ್ದಾರೆ, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಜೆ.ವಿ. ಮಂಜು ಇದ್ದಾರೆ, ಮತ್ತು ನಮ್ಮ ಕೃಷ್ಣರಾದ ಗೆಳೆಯರಿದ್ದಾರೆ, ಹಾಗೂ ಪತ್ರಕರ್ತ ಅಕ್ಬರ್ ಇದ್ದಾರೆ. ಕಾರ್ಯಕ್ರಮದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೈ.ಪಿ. ಮಂಜು, ಆನೆಮಹಲ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ತಿಮ್ಮಯ್ಯ, ಪತ್ರಕರ್ತ ಮಾಲೆನಾಡ ಮೆಹಬೂಬ್, ದಲಿತ ಸಂಘರ್ಷ ಸಮಿತಿ ಮುಖಂಡ ಮಂಜುನಾಥ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ 354ನೇ ಆರಾಧನಾ ಮಹೋತ್ಸವ ಆಗಸ್ಟ್ 8ರಿಂದ 12ನೇ ತಾರೀಕಿನವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಸಿ.ವಿ. ರಾಜಪ್ಪ ಅವರು ತಿಳಿಸಿದರು. ಚನ್ನರಾಯಪಟ್ಟಣದ ಕೋಟೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಆಡಳಿತ ಮಂಡಳಿಯ ವತಿಯಿಂದ ಆಯೋಜಿಸಿದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಗಸ್ಟ್ 8ರ ಶುಕ್ರವಾರದಿಂದ 12ನೇ ಮಂಗಳವಾರದವರೆಗೆ ಕೋಟೆಯಲ್ಲಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ದೇವಸ್ಥಾನದಲ್ಲಿ 354ನೇ ಆರಾಧನಾ ಮಹೋತ್ಸವ ನೆರವೇರಿಸಲಾಗುವುದು. ಆಗಸ್ಟ್ 8ರಂದು ಬೆಳಗ್ಗೆ 7:30ಕ್ಕೆ ಪಂಚಾಮೃತ ಅಭಿಷೇಕ, ಸಂಜೆ 6ರಿಂದ 7:30ರವರೆಗೆ ವಿವೇಕಾನಂದ ಜಾಗೃತ ಬಳಗದ ವತಿಯಿಂದ ಭಜನಾ ಕಾರ್ಯಕ್ರಮ ಜರುಗುವುದು. ಇನ್ನು 12 ಮಂಗಳವಾರದಂದು ಉತ್ತರ ಆರಾಧನಾ ಮಹೋತ್ಸವವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. 40 ವರ್ಷದಿಂದ ಈ ಮಠದ ಶಂಕುಸ್ಥಾಪನೆ ಆದಾಗಿಂದು ಕೂಡ ಮಠದ ಬಗ್ಗೆ ಅಪಾರವಾದ ಕಾಳಜಿ ಅನುಭವಿಸಿ ಈ ಮಠ ನಿಮ್ಮ ಒಂದು ಸುಮಾರು 6 ತಿಂಗಳು ಅಥವಾ 1 ವರ್ಷ ಆಗಿರಬಹುದು ಅವರಾಗಿ ಬಂದು ಮಠದಲ್ಲಿದ್ದು ಕೆಲಸ ಮಾಡ್ತಾ ಪರ್ಯಾಯವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೆ ಅಂತ ತಮಗೆಲ್ಲ ಗೊತ್ತಿದೆ. ಅದು ಎಲ್ಲಿವರೆಗೂ ಹೋಯ್ತಪ್ಪ ಅಂದರೆ ನ್ಯಾಯಾಲಯದವರೆಗೂ ಮುಟ್ತದೆ, ನ್ಯಾಯಾಲಯದವರೆಗೂ. ಅದೆಲ್ಲ ತಮಗೆ ಗೊತ್ತಿರೋದು. ಘನವೆತ್ತ ನ್ಯಾಯಾಲಯ ಯಾವುದು ಸರಿ, ಜಸ್ಟಿಸ್ ಯಾವುದು ಅನ್ನೋದನ್ನು ಪರಿಶೀಲನೆ ಮಾಡಿ ಈ ಮಠದ ಪರವಾಗಿ ತೀರ್ಪನ್ನು ಕೊಡ್ತು. ಹೀಗಾಗಿ ಒಂದು ಸಾರ್ವಜನಿಕ ಕೆಲಸ ಮಾಡಬೇಕಾದ್ರೆ ಈಗ ಅನೇಕ ತೊಂದರೆಗಳು ತೊಡ್ಕೊಂಡು ಬರ್ತಾ ಇರ್ತವೆ. ಆದರೆ ನಮಗೆ ಗುರುರಾಯರ ಒಂದು ಆಶೀರ್ವಾದ, ಅವರ ಒಂದು ಪ್ರೇರಣೆ ಇಷ್ಟೆಲ್ಲ ಆದರೂ ಕೂಡ ಬೆಳವಣಿಗೆ ಮಾತ್ರ ನಿಂತಿಲ್ಲ. ನಾನು ಅನಿವಾರ್ಯ ಅಲ್ಲ, ಇನ್ಯಾರು ಅನಿವಾರ್ಯ ಅಲ್ಲ. ಸುದ್ದಿಗೋಷ್ಠಿಯಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಪುಟ್ಟಸ್ವಾಮಿಗೌಡ, ಖಜಾಂಚಿ ರಾಘವೇಂದ್ರ, ನಿರ್ದೇಶಕರುಗಳಾದ ಸಿ.ಜಿ. ರಾಜಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಬೇಲೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಅರೆಹಳ್ಳಿಯ ಅನುಗ್ರಹ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ಸಹಯೋಗದೊಂದಿಗೆ ಶಾಲಾ ಆವರಣದಲ್ಲಿ 2025-26ನೇ ಸಾಲಿನ ಪ್ರಾಥಮಿಕ ಶಾಲೆಗಳ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು. ಕಳೆದ ಹಲವು ದಿನಗಳಿಂದ ಸುರಿಯುತ್ತಿದ್ದ ಮಳೆ ಬಿಡುವು ಕೊಟ್ಟ ಕಾರಣದಿಂದಾಗಿ ಕ್ರೀಡಾಕೂಟವು ಯಶಸ್ವಿಯಾಗಿ ಜರುಗಿತು. ವೈಯಕ್ತಿಕ ಹಾಗೂ ಗುಂಪು ಆಟೋಟ ಸ್ಪರ್ಧೆಗಳಲ್ಲಿ ಕ್ರೀಡಾಪಟುಗಳು ಖುಷಿಯಿಂದ ಪಾಲ್ಗೊಂಡರು. ಕ್ರೀಡಾಕೂಟ ಪ್ರಾರಂಭಕ್ಕೂ ಮುನ್ನ ಕ್ರೀಡಾ ಜ್ಯೋತಿ ಬೆಳಗಿಸಿ ಆಟೋಟ ಸ್ಪರ್ಧೆಗಳಿಗೆ ವಿದ್ಯುಕ್ತ ಚಾಲನೆ ನೀಡಲಾಯಿತು. ಕ್ರೀಡಾಕೂಟದ ಅಂಗವಾಗಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಬಿಇಒ ರಾಜೇಗೌಡ ಮಾತನಾಡುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ತುಂಬಿ ಸಾಲು ಸಾಲಾಗಿ ನಿಂತ ವಿವಿಧ ಶಾಲೆಯ ವಿದ್ಯಾರ್ಥಿಗಳಿಗೆ ಇತರ ಗಣ್ಯರೊಡಗೂಡಿ ಹಸ್ತಲಾಘವ ಮಾಡಿ ಹುರಿತುಂಬಿಸಿದರು. ಪಾಲ್ಗೊಂಡ ಎಲ್ಲ ವಿದ್ಯಾರ್ಥಿಗಳಿಗೂ ಉಪಹಾರದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಅವ್ರ ಅದೃಷ್ಟ ಏನು, ಮಳೆನೂ ಕೂಡ ವಿರಾಮ ಕೊಡದೆ ಮತ್ತೆ ಬರುತ್ತೆ, ತೊಂದರೆ ಇಲ್ಲ. ಮಳೆ ಬಂದಷ್ಟು ಕೂಡ 2 ತಿಂಗಳು ನಿಮ್ಮನ್ನ ಪಂಜರದೊಳಗೆ ಇಟ್ಟಿದ್ವಿ. ಶಾಲೆ ಒಳಗೆ ಅಡ್ಮಿಷನ್ ಆಗಿ ಕಲಿಸಿ ಮನೆಯಿಂದ ಹೊರಗೆ ಬಂದಿದ್ರಿ. ಈಗ ನೋಡಿದ್ರೆ ಪಂಜರದಿಂದ ಹೊರತಿಂದ ಹಕ್ಕಿಗಳ ತರ ಹಾರಾಡ್ತಾ ಇದ್ರಿ. ಬೆಳಗಿನ ನಾನು ಗಮನಿಸ್ತಾ ಇದ್ದೀನಿ. ನಿಮ್ಮ ಸಂತೋಷಕ್ಕೆ ಪಾರವೇ ಇಲ್ಲ, ನಿಜ. ಹಾಗಾಗಿ ನೀವು ಕ್ರೀಡೆಯಲ್ಲಿ ಹೆಚ್ಚೆಚ್ಚು ಭಾಗವಹಿಸಬೇಕು. ಕ್ರೀಡೆ, ವ್ಯಾಯಾಮ, ಧ್ಯಾನ ಇದಿಷ್ಟಿದ್ರೆ ನಿಮ್ಮ ಅರ್ಧ ಕಲಿಕೆ ಸಾಧ್ಯ ಆಗುತ್ತೆ. ನಿಮ್ಮ ಮನಸ್ಸು ಏಕಾಗ್ರತೆ ಆಗುತ್ತೆ. ಕ್ರೀಡೆಯಲ್ಲಿ ಹೆಚ್ಚೆಚ್ಚು ಭಾಗವಹಿಸಿದ್ರು ಕೂಡ ನಿಮ್ಮ ಮನಸ್ಸು ಪರಿಶುದ್ಧವಾಗುತ್ತೆ, ನಿಮ್ಮ ಕಲಿಕೆ ಚೆನ್ನಾಗಾಗುತ್ತೆ. ಆ ದೃಷ್ಟಿಯಲ್ಲಿ ಒಳ್ಳೆ ಮೈದಾನವನ್ನು ಹೊಂದಿರುವಂತಹ ಈ ಶಾಲೆ ಇವತ್ತು ಕಾರ್ಯಕ್ರಮ. ಈ ವೇಳೆ ಶಾಲಾ ಶಿಕ್ಷಣ ಇಲಾಖೆಯ ನಾನಾ ಅಧಿಕಾರಿಗಳು, ಜನಪ್ರತಿನಿಧಿಗಳು, ರಾಜಕೀಯ ಮುಖಂಡರು, ಶಾಲಾ ಶಿಕ್ಷಕಿಯರು, ವಿದ್ಯಾರ್ಥಿ ಪೋಷಕರು ಸೇರಿದಂತೆ ಇತರರು ಹಾಜರಿದ್ದರು.
ಕೊಳ್ಳೇಗಾಲ ಅರಣ್ಯ ಪ್ರದೇಶದಲ್ಲಿ ಜಾನುವಾರುಗಳು ಮೇಯಲು ನಿರ್ಬಂಧ ವಿಧಿಸಿರುವುದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಿದರು. ಕೊಳ್ಳೇಗಾಲ ಪಟ್ಟಣದ ಬಸ್ ನಿಲ್ದಾಣದಿಂದ ಹೊರಟ ಪ್ರತಿಭಟನಾಕಾರರು ಪ್ರಮುಖ ರಸ್ತೆಗಳ ಮೂಲಕ ಅರಣ್ಯ ಇಲಾಖೆ ಕಚೇರಿಗೆ ತೆರಳಿ ಡಿಸಿಎಫ್ ಭಾಸ್ಕರ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಏನು ಇವತ್ತು ಪ್ರತಿಭಟನೆಯ ಉದ್ದೇಶ ಏನು? ಅರಣ್ಯ ಸಚಿವರು MMLs ಮತ್ತು ಕಾವೇರಿಯನ್ನು ಇಟ್ಟುಕೊಂಡು ಇಡೀ ಕರ್ನಾಟಕದಾದ್ಯಂತ ದನಗಳನ್ನ ಮೇಯಿಸೋಕ್ಕಿಲ್ಲ. ಕಾಡೊಳಗಡೆ ಮೇಯಿಸಿದ್ರೆ ಅಲ್ಲಿ ಸಾಂಕ್ರಾಮಿಕ ರೋಗಗಳು ಬರ್ತದೆ, ಯಾವುದೋ ಮದ್ರಾಸ್ ಹೈಕೋರ್ಟ್ ಹೇಳಿದೆ ಅಂತ ಹೇಳಿದ್ದಾರೆ. ಇದು ಖಂಡಿಸಿ ಇವತ್ತು ಅರಣ್ಯ ಸಚಿವರೇ, ನಿಮಗೆ ಮಾನ ಮರ್ಯಾದೆ ಇದ್ದರೆ ಫಸ್ಟು ಏನು 5 ಹುಲಿಯಲ್ಲ, ಅವು 30-40 ಹುಲಿಗಳು ಆಗ್ತಿದ್ದು. ಆ 40 ಹುಲಿಗಳು ಇವತ್ತು ಸಾವಾಗಿದೆ. ಅವಕ್ಕೆ ನೀವು ನೈತಿಕತೆ ಕೊಟ್ಟು ರಾಜೀನಾಮೆನ ಫಸ್ಟ್ ಕೊಟ್ಟು ಆಮೇಲೆ ಮಾತಾಡಿ. ಇದ್ರ ಬಗ್ಗೆ ಮಾತಾಡೋಕ್ಕೆ ನಿಮಗೆ ನೈತಿಕತೆ ಇಲ್ಲ. ಕಾಡು ಬೇರೆ, ರೈತ ಬೇರೆ ಅಲ್ಲ. ಕಾಡಿಗೂ ರೈತನಿಗೂ ಅವಿನವ ಸಂಬಂಧ ಇದೆ. ಯಾವುದೋ ಸೋಕಾಲ್ಡ್ ಪರಿಸರವಾದಿಗಳ ಮಾತು ಕೇಳಬೇಡಿ. ಈ ಸಂದರ್ಭದಲ್ಲಿ ರೈತ ಮುಖಂಡರುಗಳಾದ ಲೋಕೇಶ್, ಗುಂಡ್ಲುಪೇಟೆ ಅಧ್ಯಕ್ಷರಾದ ಪಾಪಣ್ಣ, ಸಿದ್ದರಾಜು ನಾಯ್ಕ, ಕೆಂಚನಾಯ್ಕ, ಮಲ್ಲಣ್ಣ ನಾಯ್ಕ ಸೇರಿದಂತೆ ಇತರರು ಹಾಜರಿದ್ದರು. ಮಾಧ್ಯಮ ಕ್ಷೇತ್ರವು ತನ್ನ ಮೌಲ್ಯಗಳನ್ನು ಕಳೆದುಕೊಳ್ಳುತ್ತಿದೆ ಎಂಬ ಆತಂಕ ಸಾರ್ವಜನಿಕರಲ್ಲಿ ಮೂಡುತ್ತಿದೆ ಎಂದು ಕಾರ್ಯನಿರತ ಪತ್ರಕರ್ತರ ಸಂಘದ ರಾಷ್ಟ್ರೀಯ ಸಮಿತಿ ಸದಸ್ಯ ಅರುಣ್ ಶಿರೂರ್ ತಿಳಿಸಿದರು. ಭಟ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘವು ಮಂಗಳವಾರ ಸಾಗರ ರಸ್ತೆಯ ದಿ ನ್ಯೂ ಇಂಗ್ಲಿಷ್ PU ಕಾಲೇಜಿನಲ್ಲಿ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ, ಉಪನ್ಯಾಸ ಹಾಗೂ ಸನ್ಮಾನ ಕಾರ್ಯಕ್ರಮದಲ್ಲಿ ಪತ್ರಿಕೋದ್ಯಮದ ಆಗು ಹೋಗುಗಳು ಕುರಿತು ಉಪನ್ಯಾಸ ನೀಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಭಟ್ಕಳ ಉಪವಿಭಾಗದ ಸಹಾಯಕ ಅರಣ್ಯಾಧಿಕಾರಿ ಗಿರೀಶ್ BP ಮಾತನಾಡಿ, ಡಿಜಿಟಲ್ ಮಾಧ್ಯಮದ ಆಗಮನದಿಂದ ಪತ್ರಿಕೆ ಓದುವ ಹವ್ಯಾಸ ಕಡಿಮೆಯಾಗುತ್ತಿದೆ. ವಿದ್ಯಾರ್ಥಿಗಳು ಪತ್ರಿಕೆಗೆ ಓದಿಗೆ ಒತ್ತು ನೀಡಿದರೆ ಜ್ಞಾನ ವೃದ್ಧಿಯಾಗುತ್ತದೆ ಎಂದರು. ಒಂದಿಷ್ಟು ಸುದ್ದಿಗಳನ್ನು ನಾವು ವರದಿ ಮಾಡಿ ಕಳಿಸ್ತೇವೆ. ನಾವು ಕಳಿಸಿದ ನಂತರ ಅದು ನಮ್ಮ ಡೆಸ್ಕಿಗೆ ಹೋಗ್ತದೆ. ಯಾಕಂದ್ರೆ ನಮ್ಮ ಹೆಡ್ ಆಫೀಸ್ ಎಲ್ಲಿ ಪ್ರಿಂಟ್ ಆಗಿರ್ತಾರೆ, ನಮ್ದು ಮಣಿಪಾಲ ಇದು ತರ ಬೇರೆ ಬೇರೆ ಪತ್ರಿಕೆಗಳದ್ದು ಒಂದು ಹೆಡ್ ಆಫೀಸ್ ಇರ್ತದೆ, ಅಲ್ಲಿ ಡೆಸ್ಕಿಗೆ ಹೋಗಿರ್ತದೆ. ಡೆಸ್ಕಲ್ಲಿ ಅದನ್ನ ಪ್ರೂಫ್ ರೀಡಿಂಗ್ ಇರ್ಬೋದು, ಸಬ್ ಎಡಿಟ್ಗಳು ಅದನ್ನ ಎಲ್ಲ ಅದನ್ನ ನಾವು ಕಳಿಸಿದ ಸುದ್ದಿಗಳನ್ನ ಪರಿಷ್ಕರಣೆ ಮಾಡಿ ಮತ್ತೆ ಅದನ್ನ ಸರಿಯಾಗಿದ್ದ ಪೇಜ್ಗೆ ಹೋಗಿ ಪೇಜ್ ಅನಲೈಸ್ ಆಗಿ ಮತ್ತೆ ಪ್ರಿಂಟಿಂಗ್ ಬರುವಂತದ್ದು. ಇಲ್ಲಿ ಎಲ್ಲವೂ ಕೂಡ ಬೇರೆ ಬೇರೆ ವಿಭಾಗ ಪ್ರಿಂಟ್ ಆಗಿ ಪುನಃ ಮಾನ್ಯಸ ವಾಹನದಲ್ಲಿ ಇಲ್ಲಿ ಏಜೆಂಟ್ಗೆ ಬರುವಂತದ್ದು. ನಮ್ಮ ಏಜೆಂಟ್ ಇದ್ದಾರೆ, ಅವರು ನಾಳೆ ನಿಮಗೆ ಪತ್ರಿಕೆಯನ್ನು ತಲುಪಿಸುತ್ತಾರೆ. ಈ ವೇಳೆ ಸಂಘದ ಅಧ್ಯಕ್ಷ MR ಮಾನ್ವಿ, ಸಂಘದ ನಿಕಟಪೂರ್ವ ಅಧ್ಯಕ್ಷ ರಾಧಾಕೃಷ್ಣ ಭಟ್, ಕಾಲೇಜು ಪ್ರಾಂಶುಪಾಲರಾದ ವೀರೇಂದ್ರ ಶಾನ್ಭೋಗ, ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಪಾಲ್ಗೊಂಡಿದ್ದರು. ಉತ್ತಮ ಸಮಾಜ ಕಟ್ಟುವುದಕ್ಕೆ ನಾವೆಲ್ಲರೂ ಹೋರಾಟ ಮಾಡೋಣ ಎಂದು 1ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ಕಾವ್ಯಶ್ರೀ ತಿಳಿಸಿದರು. ಮಳವಳ್ಳಿ ಪಟ್ಟಣದ ವಿದ್ಯಾವಿಕಾಸ್ ಪ್ರೌಢಶಾಲಾ ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ ಹಾಗೂ ವಿದ್ಯಾವಿಕಾಸ್ ಪ್ರೌಢಶಾಲೆ ವತಿಯಿಂದ ನಡೆದ ಮಾನವ ಕಳ್ಳ ಸಾಗಾಣಿಕೆ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳಿಗೆ ಆಮಿಷ ತೋರಿಸಿ ಅಪಹರಣ ಮಾಡಿ ಭಿಕ್ಷೆ, ವೇಶ್ಯಾವಾಟಿಕೆ ಮಾಡುವುದಕ್ಕೆ ಬಳಸಿಕೊಡುತ್ತಾರೆ. ಇದನ್ನು ತಡೆಗಟ್ಟಲು ಕಾನೂನು ಸೇವೆಗಳ ಸಮಿತಿ ಹಾಗೂ ವಕೀಲರ ಸಂಘ ಅರಿವು ಮೂಡಿಸಲು ಮುಂದಾಗಿದೆ. ಶಾಲಾ ಮಕ್ಕಳು ವಿದ್ಯಾಭ್ಯಾಸದ ಕಡೆಗೆ ಮಾತ್ರ ಗಮನ ಹರಿಸಿ ಉತ್ತಮ ವಿದ್ಯಾರ್ಥಿಗಳಾಗಿ ಉತ್ತಮ ಸಮಾಜ ನಿರ್ಮಾಣ ಮಾಡುವಂತೆ ಕರೆ ನೀಡಿದರು. ಮುಸ್ಲಿಕ್ಕೆ ಅಂತಾನೆ ಹ್ಯೂಮನ್ ಟ್ರಾಫಿಕಿಂಗ್ ಅಲ್ಲಿ ಪನಿಷ್ಮೆಂಟ್ ಇದೆ, ಶಿಕ್ಷೆ ಇದೆ. ಅದಕ್ಕೆ ನಾವು ಕಾನೂನಲ್ಲಿ ಇಮ್ಮೋರಲ್ ಟ್ರಾಫಿಕಿಂಗ್ ಆ್ಯಕ್ಟ್ ಅಂತ ಅದರಲ್ಲಿ ಪನಿಷ್ಮೆಂಟ್ ಒಳಗಾಗ್ತಾರೆ. ಈಗ ಯಾರ್ಯಾರ ಕಳ್ಳ ಸಾಗಾಣಿಕೆ ಮಾಡ್ತಾರೆ ಅವರಿಗೆ ಇಮ್ಮೋರಲ್ ಟ್ರಾಫಿಕಿಂಗ್ ಆ್ಯಕ್ಟ್ ಅಲ್ಲಿ ಪನಿಷ್ಮೆಂಟ್ ಇದೆ, ಶಿಕ್ಷೆ ಇದೆ ಅವರಿಗೆ. ಮತ್ತು ಚೈಲ್ಡ್ ಫೋರ್ಸ್ ಲೇಬರ್ ಆಗಿರ್ಬೋದು, ಮಕ್ಕಳನ್ನ ಫೋರ್ಸ್ ಆಗಿ ಯಾರು ಲೇಬರ್ ಕೆಲಸಕ್ಕೆ ತೊಡಗಿಸ್ಕೊತಾರೆ, ಲೇಬರ್ ಅಂದರೆ ಏನಂತಾರೆ, ನಿಮಗೆ ಕೆಲಸಕ್ಕೆ ಪೌರ ಕಾರ್ಮಿಕರಾಗಿ ಖುದ್ದಾಗಿ ಅವ್ರ ಇಚ್ಛೆಯಿಂದ ಏನು ತೊಡಗಿಸ್ಕೊಳ್ತಾರೆ ಅವ್ರಿಗೂ ಶಿಕ್ಷೆ ಇದೆ ಚೈಲ್ಡ್ ಲೇಬರ್ ಆ್ಯಕ್ಟಲ್ಲಿ. ಮತ್ತು ಪೋಕ್ಸೋ ಆಗಿರ್ಬೋದು, ಈಗ ಫಾರ್ ಎಕ್ಸಾಂಪಲ್ 17 ವರ್ಷದಿಂದ ಕೆಳಗಿನ ಮಕ್ಕಳಿಗೆ ಏನಾರ ಆ ಥರ ಹಿಂಸೆ ಕೊಟ್ಟರೆ, ಈಗ ನೀವೆಲ್ಲ ಸಾಮಾಜಿಕಲ್ಲಿ ನೋಡಿದ್ದೀರಾ, ಗುಡ್ ಟಚ್ ಬ್ಯಾಡ್ ಟಚ್ ಎಲ್ಲ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರೆ ಅನ್ಸುತ್ತೆ. ಆ ಥರ ನಿಮ್ಮ ಕಂಡು ಬಂದರೆ ಪೋಕ್ಸೋ ಆ್ಯಕ್ಟಲ್ಲಿ ಅವ್ರಿಗೆ ಶಿಕ್ಷೆ ಇದೆ. ಸೊ ಅದು ಹೇಳ್ತಾ ಮತ್ತು ನಾವು ಎಲ್ಲ ಕೈ ಜೋಡಿಸಿ ಇದರ ಬಗ್ಗೆ ಹೋರಾಡೋಣ. ಮತ್ತು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತೀವಿ, ಹಂಗಾಗಿ ಇದು ಮುಖ್ಯವಾಗಿರುತ್ತೆ. ಇದೊಂದು ಅವೇರ್ನೆಸ್ನ ನೀವೆಲ್ಲ ಮೂಡಿಸ್ತೀರಾ, ಕಾನೂನು ಅರಿವು ಮೂಡಿಸ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೂಡಿಸ್ತೀರಾ. ಕಾರ್ಯಕ್ರಮದಲ್ಲಿ ವಿದ್ಯಾವಿಕಾಸ ಟ್ರಸ್ಟ್ ಅಧ್ಯಕ್ಷ ರಮೇಶ್, ಅಪರ ಸರ್ಕಾರಿ ವಕೀಲ ಶ್ರೀಕಂಠಸ್ವಾಮಿ, ಸಂಪನ್ಮೂಲ ವ್ಯಕ್ತಿ ಮೋಹನ್ ಕುಮಾರ್, ಮುಖ್ಯ ಶಿಕ್ಷಕಿ ನಿವೇದಿತಾ ಸೇರಿದಂತೆ ಹಲವರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ರಸಗೊಬ್ಬರ ಕೊರತೆ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ರೈತ ಮೋರ್ಚಾ ಪ್ರತಿಭಟನೆ, ಹೋರಾಟಕ್ಕೆ ಜಿಲ್ಲಾ ಬಿಜೆಪಿ ಶಾಸಕರು ಸಾಥ್. ಮಲೆನಾಡಿನಲ್ಲಿ ಮುಂದುವರಿದ ಬೀದಿ ನಾಯಿಗಳ ಹಾವಳಿ, ನಾಯಿಗಳ ದಾಳಿಗೆ ಜಿಂಕೆ ಬಲಿ, ಸಕಲೇಶಪುರ ಹಂಜಗೋಡನಹಳ್ಳಿಯ ಖಾಸಗಿ ತೋಟದಲ್ಲಿ ಘಟನೆ.
ಅವಘಡಕ್ಕೆ ಬಾಯಿ ತೆರೆದು ನಿಂತ ಚಿಕ್ಕಬಿಕ್ಕೋಡು ರಸ್ತೆ. ಪ್ರತಿನಿತ್ಯ ನರಕದಲ್ಲಿ ಬೈಕ್ ಸವಾರರ ಸಂಚಾರ, ಶಾಲಾ ಮಕ್ಕಳು ಮತ್ತು ವೃದ್ಧರ ಗತಿ ಅಧೋಗತಿ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.